ಪ್ರಿಯಾಂಕಾ ಖರ್ಗೆಗೆ ತನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ತನ್ನ ಕ್ಷೇತ್ರದ ಬಗ್ಗೆ ಕೇಳಿದ್ರೆ ಆನ್ಸರೇ ಇಲ್ಲ. ಇವತ್ತು ಕಾಂಗ್ರೆಸ್ ಒಳಜಗಳದ ಬಗ್ಗೆ ಬಂದು ಮಾತಾಡೋದಕ್ಕೆ ಆಗದೇ ಇಲ್ಲ, ಮುಖನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತಲ್ಲ ಸರ್, ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಅನ್ನ ಮೀಟ್ ಮಾಡಿದ್ರು, ಅಲ್ಲೋಗ್ ರಾಹುಲ್ ಗಾಂಧಿ ಅವರಿಂದ ಸಂದೇಶ ತಂದಿದ್ದಾರೆ, ಹಿಂಗೂ ವಿಶ್ಲೇಷಣೆ ಆಗ್ತಿದೆ. ನಿಜ ಹೇಳ್ತೀನಿ ಕೇಳಿ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ, ಅದಕ್ಕೆ ಅವರು ಆಡಿದ್ದನ್ನೆಲ್ಲ ಸಹಿಸ್ಕೊಂಡು ಕಾಂಗ್ರೆಸ್ ಒಳಗಡೆ ಸುಮಾರು ಜನಕ್ಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ನೆ ಕೂತಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಕುರ್ಚಿ ಉಳಿಸ್ಕೊಳ್ಳೋದಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬೇಕು, ಡಿ.ಕೆ. ಶಿವಕುಮಾರ್ಗೆ ಕುರ್ಚಿ ಗಳಿಸ್ಕೊಳ್ಳೋದಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬೇಕು. ಅದಕ್ಕೆ ಅವ್ರ ಮಗ ಹೇಳೋದಕ್ಕೆಲ್ಲ ಜೈ ಅನ್ಕೊಂಡು ಇಷ್ಟು ವರ್ಷ ಸುಮ್ನೆ ಕೂತ್ಕೊಂಡಿದ್ದಾರೆ. ಅವತ್ತು ನಡೆಸಿರುವಂತದ್ದು ಮತ್ತಿನ್ನೇನು ಅಲ್ಲ, ಅದು ಇಟ್ಸ್ ಎ ಫ್ಯಾಕ್ಟ್. ಅದೇ ನಡೀತಿರೋದು. ಅವ್ರು ಏನೇ ಮಾಡಿದ್ರು ಅದಕ್ಕೆ ಅವ್ರನ್ನ ಕರ್ಸ್ಕೊಂಡು ಮಾತಾಡೋದಿಲ್ಲ, ಆಯ್ತಲ್ಲ. ಪ್ರಿಯಾಂಕಾ ಖರ್ಗೆ ಪ್ರಶ್ನೆಗಳಿಗೆಲ್ಲ ಮೋಹನ್ ಭಾಗವತ್ ಉತ್ತರ ಕೊಡ್ಬೇಕು. ಯಾರು ಮೋಹನ್ ಭಾಗವತ್ ಅನೇಕ ಸರ್ತಿ ಪ್ರಿಯಾಂಕಾ ಖರ್ಗೆ ಹೇಳಿಕೆಗಳಿಗೆ ಉತ್ತರ ಕೊಡ್ತಾರೆ. ಮೋಹನ್ ಭಾಗವತ್ ನೋಡಿ ಸರ್, RSS 100 ವರ್ಷ ಆಯ್ತು ವಿಜಯದಶಮಿಗೆ. ಈ 100 ವರ್ಷದಲ್ಲಿ ಈ ತರ ಟೀಕೆಗಳು ಟಿಪ್ಪಣಿಗಳನ್ನ ಯಾರಿಂದನೋ ಕೇಳಿದೆ. ಅದ್ ಏನೇ ಟೀಕೆ ಟಿಪ್ಪಣಿಗಳು ಬಂದ್ರು ಆನೆ ಅಂತೆ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಹೊರತು ಅದು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆಸ್ ಸಿಂಪಲ್ ಆಸ್ ದಟ್. ತನ್ನ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಆಲ್ ಬಿಕಾಸ್ ಆಫ್ RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಬಹಿರಂಗವಾಗಿ ಮಾತನಾಡಿದ್ದು, ಕೋರ್ಟ್ ಪರ್ಮಿಷನ್ ತಗೊಂಡು ಪಥಸಂಚಲನ ಮಾಡೋ ಹಂಗ್ ಮಾಡಿದ್ದು, ಇದನ್ನೆಲ್ಲ ಗಮನಿಸಿರುವ ಕಾಂಗ್ರೆಸ್ನ ಹೈಕಮಾಂಡ್ ಈ ಪವರ್ ಟಸಲ್ ಮಧ್ಯೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಒಂದು ಸ್ಥಾನಮಾನ ಕೊಡಬಹುದು. ಯಾಕೆ RSS ಬೈದಿದ್ದಕ್ಕೆ ಹಿಂಗೊಂದು ಲೆಕ್ಕಾಚಾರ ಅಲ್ಲ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಒಂದು ಬಣಕೆ, ಎಸ್ಪೆಷಲಿ ರಾಹುಲ್ ಗಾಂಧಿ ಅವ್ರಿಗಾಗ್ಬೋದು, ಸೋನಿಯಾ ಗಾಂಧಿ ಅವ್ರಿಗಾಗ್ಬೋದು, ಅವರು ಖುಷಿ ಪಡಬೇಕು ಅಂತ ಹೇಳಿದ್ರೆ RSS ನ ಬೈಬೇಕು. RSS ನ ಬೈಬೇಕು. ಕಾಂಗ್ರೆಸ್ ಮಿಸ್ಟರ್ ಬಸವರಾಜ್ ಬಾಳಕೆ ಕಾಂಗ್ರೆಸ್ ಸ್ವಲ್ಪ ಇರಿ. ನೀವ್ಯಾಕೆ ಹೇಳ್ತೀರಾ? ನಾನ್ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಇರಿ, ಆಯ್ತಲ್ಲ. ಕಾಂಗ್ರೆಸ್ ವಕ್ತಾರ ವಿಷಯ RSS ಅಲ್ಲ, ವಿಷಯ RSS ಬೈದಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ಥಾನಮಾನ ಬಗ್ಗೆ ನಾವು ಡಿಬೇಟ್ ಪ್ರಿಯಾಂಕಾ ಖರ್ಗೆಗೆ ತನ್ನ ಕ್ಷೇತ್ರದ ಬಗ್ಗೆ ಅಥವಾ ತನ್ನ ಒಂದು ಮಿನಿಸ್ಟ್ರಿ ಬಗ್ಗೆ ಚೆಕ್ ಮಾಡಿದ್ರೆ 15% ಆಗಿಲ್ಲ. ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ ಪ್ರಿಯಾಂಕಾ ಖರ್ಗೆ ಆಗಿಲ್ಲ. ಕುರ್ಚಿ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಮಾತಾಡಿದ್ರೆ ಆಗಲ್ಲ. ಕೇಳಿಸ್ಕೊಳ್ಳಿ. ಒಂದೇ ನಿಮಿಷ ನಿಮ್ಗೆ ಕೊಡ್ತೀನಿ. ಮಾಳ್ಗೆ ಸರ್ 30 ಸೆಕೆಂಡ್ ಮೌನೇಶ್ವರ್ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ 2 ನಿಮಿಷ ನೀವೇ ಮಾತಾಡಿ. 2 ನಿಮಿಷ ನೀವೇ ಮಾತಾಡಿದ್ರೆ ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಜನಕ್ಕೆ ಕೇಳಿಸೋದಿಲ್ಲ. ಅದರ ಸಲುವಾಗಿ ನಾನು ಸಂವಿಧಾನ 30 ಸೆಕೆಂಡ್ ಕೇಳಿಸ್ಕೊಳ್ಳಿ. 2 ನಿಮಿಷ ನೀವೇ ಸಂವಿಧಾನದ ಪರವಾಗಿ ಮಾತಾಡಿದ್ರಿ. ಇವತ್ತು ನವೆಂಬರ್ 26 ನಿಮಗೆ ಗೊತ್ತು ಯಾವ ದಿವಸ ಅಂತ ಹೇಳಿ? ಸಂವಿಧಾನ ಸಂಸ್ಥಾಪನಾ ದಿವಸ ಇವತ್ತು, ಕರೆಕ್ಟ್ ಅಲ್ವಾ? ಇದೇ ಸಂವಿಧಾನನ 1976 ಮನಸ್ಸೋ ಇಚ್ಛೆ ಅಮೆಂಡ್ ಮಾಡಿ ಸ್ವಾರ್ಥಕ್ಕೆ ಬಳಸ್ಕೊಂಡಂತ ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ರಿ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ರಿ. ಅವತ್ತಿದೇ ಮಾಧ್ಯಮ ಒಂದೇ ಒಂದು ಲೈನ್ ಪ್ರಿಂಟ್ ಮಾಡ್ಬೇಕಂದ್ರೆ ಇಂದಿರಾ ಗಾಂಧಿ ಸರ್ಟಿಫೈ ಮಾಡಬೇಕಾಗಿತ್ತು. ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡು ಪತ್ರಿಕಾ ಸ್ವಾತಂತ್ರ್ಯ ಮಾತಾಡೋದು ನೀವು ಇಲ್ಲಿ ಕುತ್ಕೊಂಡಂತ ಪಕ್ಷದ ಪರವಾಗಿ ನೀವು ಸಂವಿಧಾನದ ಬಗ್ಗೆ ಮಾತಾಡ್ಬೇಕು. ಇವತ್ತಿನ ಡಿಬೇಟ್ ಟಾಪಿಕ್ ಅದಲ್ಲ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ವಿನಮ್ರ ವಿನಂತಿ, ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿ, ಹಾಗೆ ವಿಷಯಕ್ಕೆ ಸೀಮಿತವಾಗಿ ಮಾತನಾಡಿ. ಮೋಹನ್ ವಿಶ್ವ ಅವರಿಗೆ ನಾನು ಕೇಳಿದ ಪ್ರಶ್ನೆ ಸಿಂಪಲ್ ಇತ್ತು. RSS ವಿರುದ್ಧವಾಗಿ ನಿಂತರು ಅನ್ನೋ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ಥಾನಮಾನ ಕೊಡುವ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಹೇಳಿ ಅವ್ರ ಒಪಿನಿಯನ್ ಅವ್ರು ಹೇಳಿದ್ದಾರೆ. ಬಸವರಾಜ್ ಸರ್ ನೀವ್ ಹೇಳಿ, ಈಗ ಹೇಳಿ ಅಷ್ಟೇ. 30 ಸೆಕೆಂಡ್ ನೀವು ಮುಗಿಸಿ ಸರ್, ಆಮೇಲೆ ಮಾಳ್ಗೆ ಸರ್ ಮಾತಾಡ್ತಾರೆ. 30 ಸೆಕೆಂಡ್ಸ್. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ತಾವು ಒಳ್ಳೆ ಕೆಲಸ ಮಾಡಿ ರಾಜಕಾರಣದಲ್ಲಿ ಮುಂದೆ ಬರಕ್ ಆಗೋದಿಲ್ಲ. ಬಿಕಾಸ್ ಏನು ಮಾಡಿಲ್ಲ ಅವರು. ಅವ್ರಿಗಿರೋದು ಒಂದೇ, RSS ನ ಬೈಬೇಕು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹತ್ರ ಒಳ್ಳೆಯವರು ಅನ್ನಿಸ್ಕೋಬೇಕು, ಅದರಿಂದ ಪದವಿ ಗಿಟ್ಟಿಸ್ಕೊಬೇಕು, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಬಕೆಟ್ ಹಿಡ್ಕೊಂಡು RSS ಗೆ ಬೈಕೊಂಡು ಇವ್ರು ಮಂತ್ರಿಗಿರಿ ತಗೊಂಡಿದ್ದಾರೆ. ಅವ್ರು ಹೇಳಿದ್ರು ಸರಿ ಅನ್ಕೊಂಡು
ಬೇರೆ ಬೇರೆ ಕಡೆ ಮಾತಾಡ್ಕೊಂಡು ಸುಮಾರು ಜನ MLCಗಳು ಆಗ್ಬಿಟ್ಟವ್ರೆ. ಒಳ್ಳೆ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಒಳಗಡೆ. ಇದೇ ನಡೀತಾ ಇರೋದು. ದಟ್ ಇಸ್ ಅ ರಿಯಾಲಿಟಿ. ಅವ್ರ ಕ್ಷೇತ್ರದ ಬಗ್ಗೆ, ಅವ್ರ ಮಿನಿಸ್ಟ್ರಿ ಬಗ್ಗೆ ಇವತ್ತು ಹೇಳದ್ನಲ್ಲ, ಕಲಬುರಗಿ SSLC ನಲ್ಲಿ ಬಾಟಮ್ ಮೋಸ್ಟ್ ರಿಸಲ್ಟ್ ಅಲ್ಲಿ, PUC ನಲ್ಲೂ ಬಾಟಮ್ ಮೋಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ನಿಮಗೆ ಅದು ಕಲಬುರಗಿ ಲಾಸ್ಟ್ ಅಲ್ಲಿ ಇದೆ ಇವತ್ತು. ಆಯ್ತಲ್ಲ, ತಿರ್ಗಾ ಮಕ್ಕಳ ಮಾಲ್ ನ್ಯೂಟ್ರಿಷನ್ ಅಲ್ಲಿ ಕಲಬುರಗಿ ಲಾಸ್ಟ್ ಅಲ್ಲಿ ಇದೆ ನಿಮಗೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು. ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟು ದಿನಾ ಬೆಳಗ್ಗೆ ಆದ್ರೆ ಬೇರೆ ಬೇರೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಇದು ಕೂಡ ಕುತ್ಕೊಳ್ಳಲ್ಲ ಅವ್ರ ಹತ್ರ. ಪ್ರಿಯಾಂಕಾ ಖರ್ಗೆಗೆ ತನ್ನ ಡಿಪಾರ್ಟ್ಮೆಂಟ್ ಬಗ್ಗೆ, ತನ್ನ ಕ್ಷೇತ್ರದ ಬಗ್ಗೆ ಕೇಳಿದ್ರೆ ಆನ್ಸರೇ ಇಲ್ಲ. ಇವತ್ತು ಕಾಂಗ್ರೆಸ್ ಒಳ ಜಗಳದ ಬಗ್ಗೆ ಬಂದು ಮಾತಾಡೋದಕ್ಕೆ ಆಗದೇ ಇಲ್ಲ, ಮುಖನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರೋಲ್ ಅಂತಲ್ಲ ಸರ್. DK ಶಿವಕುಮಾರ್ ಅವ್ರನ್ನ ಸಿಎಂ ಅನ್ನ ಮೀಟ್ ಮಾಡಿದ್ರು, ಅಲ್ಲೋಗ್ ರಾಹುಲ್ ಗಾಂಧಿ ಅವರಿಂದ ಸಂದೇಶ ತಂದಿದ್ದಾರೆ, ಹಿಂಗೂ ವಿಶ್ಲೇಷಣೆ ಆಗ್ತಿದೆ. ನಿಜ ಕೇಳಿ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ, ಅದಕ್ಕೆ ಅವರು ಆಡಿದ್ದನ್ನೆಲ್ಲ ಸಹಿಸ್ಕೊಂಡು ಕಾಂಗ್ರೆಸ್ ಒಳಗಡೆ ಸುಮಾರು ಜನಕ್ಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ನೆ ಕೂತಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಕುರ್ಚಿ ಉಳಿಸ್ಕೊಳ್ಳೋದಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬೇಕು, DK ಶಿವಕುಮಾರ್ಗೆ ಕುರ್ಚಿ ಗಳಿಸ್ಕೊಳ್ಳೋದಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬೇಕು. ಅದಕ್ಕೆ ಅವ್ರ ಮಗ ಹೇಳೋದಕ್ಕೆಲ್ಲ ಜೈ ಅನ್ಕೊಂಡು ಇಷ್ಟು ವರ್ಷ ಸುಮ್ನೆ ಕೂತ್ಕೊಂಡಿದ್ದಾರೆ. ಅವ್ರು ನಡೆಸಿರುವಂತದ್ದು ಮತ್ತಿನ್ನೇನು ಅಲ್ಲ, ಅದು ಇಟ್ಸ್ ಎ ಫ್ಯಾಕ್ಟ್. ಅದೇ ನಡೀತಿರೋದು. ಅವ್ರು ಏನೇ ಮಾಡಿದ್ರು ಅದಕ್ಕೆ ಅವ್ರನ್ನ ಕರ್ಸ್ಕೊಂಡು ಮಾತಾಡೋದಿಲ್ಲ. ಆಯ್ತಲ್ಲ, ಪ್ರಿಯಾಂಕಾ ಖರ್ಗೆ ಪ್ರಶ್ನೆಗಳಿಗೆಲ್ಲ ಮೋಹನ್ ಭಾಗವತ್ ಉತ್ತರ ಕೊಡ್ಬೇಕು. ಯಾರು ಮೋಹನ್ ಭಾಗವತ್ ಅನೇಕ ಸರ್ತಿ ಪ್ರಿಯಾಂಕಾ ಖರ್ಗೆ ಹೇಳಿಕೆಗಳಿಗೆ ಉತ್ತರ ಕೊಡ್ತಾರೆ. ಮೋಹನ್ ಭಾಗವತ್ ನೋಡಿ ಸರ್, RSS 100 ವರ್ಷ ಆಯ್ತು ವಿಜಯದಶಮಿಗೆ. ಈ 100 ವರ್ಷದಲ್ಲಿ ಈ ತರ ಟೀಕೆಗಳು ಟಿಪ್ಪಣಿಗಳನ್ನ ಯಾರಿಂದನೋ ಕೇಳಿದೆ. ಅದ್ ಏನೇ ಟೀಕೆ ಟಿಪ್ಪಣಿಗಳು ಬಂದ್ರು ಆನೆ ಅಂತೆ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಹೊರತು ಅದು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆಸ್ ಸಿಂಪಲ್ ಆಸ್ ದಟ್. ತನ್ನ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಅಲ್ಲಿ ಆಲ್ ಬಿಕಾಸ್ ಆಫ್ RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಬಹಿರಂಗವಾಗಿ ಮಾತನಾಡಿದ್ದು, ಕೋರ್ಟ್ ಪರ್ಮಿಷನ್ ತಗೊಂಡು ಪಥಸಂಚಲನ ಮಾಡೋ ಹಂಗ್ ಮಾಡಿದ್ದು, ಇದನ್ನೆಲ್ಲ ಗಮನಿಸಿರುವ ಕಾಂಗ್ರೆಸ್ನ ಹೈಕಮಾಂಡ್ ಈ ಪವರ್ ಟಸಲ್ ಮಧ್ಯೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಒಂದು ಸ್ಥಾನಮಾನ ಕೊಡಬಹುದು. ಯಾಕೆ RSS ಬೈದಿದ್ದಕ್ಕೆ ಹಿಂಗೊಂದು ಲೆಕ್ಕಾಚಾರ ಅಲ್ಲ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಒಂದು ಬಣಕೆ, ಎಸ್ಪೆಷಲಿ ರಾಹುಲ್ ಗಾಂಧಿ ಅವ್ರಿಗಾಗ್ಬೋದು, ಸೋನಿಯಾ ಗಾಂಧಿ ಅವ್ರಿಗಾಗ್ಬೋದು, ಅವರು ಖುಷಿ ಪಡಬೇಕು ಅಂತ ಹೇಳಿದ್ರೆ RSS ನ ಬೈಬೇಕು. RSS ನ ಬೈಬೇಕು. ಕಾಂಗ್ರೆಸ್ ಮಿಸ್ಟರ್ ಬಸವರಾಜ್ ಮಾಳಿಗೆ ಕಾಂಗ್ರೆಸ್ ಸ್ವಲ್ಪ ಇರಿ. ನೀವ್ಯಾಕೆ ಹೇಳ್ತೀರಾ? ನಾನ್ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ, ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಇರಿ. ಆಯ್ತಲ್ಲ, ಕಾಂಗ್ರೆಸ್ ವಕ್ತಾರ ವಿಷಯ RSS ಅಲ್ಲ, ವಿಷಯ RSS ಬೈದಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸ್ಥಾನಮಾನ ಬಗ್ಗೆ ನಾವು ಡಿಬೇಟ್ ಮಾಡ್ತೀವಿ. ಪ್ರಿಯಾಂಕಾ ಖರ್ಗೆಗೆ ತನ್ನ ಕ್ಷೇತ್ರದ ಬಗ್ಗೆ ಅಥವಾ ತನ್ನ ಒಂದು ಮಿನಿಸ್ಟ್ರಿ ಬಗ್ಗೆ ಚೆಕ್ ಮಾಡಿದ್ರೆ 15% ಪರ್ಸೆಂಟೇಜ್ ಆಗಿಲ್ಲ. ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ ಪ್ರಿಯಾಂಕಾ ಖರ್ಗೆಗೆ ಆಗಲ್ಲ. ತಾನು ಕುರ್ಚಿ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ತರ ಮಧ್ಯದಲ್ಲಿ ಮಾತಾಡಿದ್ರೆ ಆಗಲ್ಲ. ಗೊತ್ತು, ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನಿಮ್ಗೆ ಕೊಡ್ತೀನಿ. ಮಾಳ್ಗೆ ಸರ್ 30 ಸೆಕೆಂಡ್ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ 2 ನಿಮಿಷ ನೀವೇ ಮಾತಾಡಿ. 2 ನಿಮಿಷ ನೀವೇ ಮಾತಾಡಿ. ಒಟ್ಟಿಗೆ ಮಾತಾಡ್ತಾರೆ. ಸಂವಿಧಾನದ ಪರವಾಗಿ ಮಾತಾಡಿದ್ರಿ. ಇವತ್ತು ನವೆಂಬರ್ 26 ನಿಮಗೆ ಗೊತ್ತು ಯಾವ ದಿವಸ ಅಂತ ಹೇಳಿ? ಸಂವಿಧಾನ ಸಂಸ್ಥಾಪನಾ ದಿವಸ ಇವತ್ತು, ಕರೆಕ್ಟ್ ಅಲ್ವಾ? ಇದೇ ಸಂವಿಧಾನನ 1976 ಮನಸ್ಸೋ ಅಮೆಂಡ್ ಮಾಡಿ ಸ್ವಾರ್ಥಕ್ಕೆ ಬಳಸ್ಕೊಂಡ್ರೆ ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ರಿ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ರಿ. ಅವತ್ತು ಇದೇ ಮಾಧ್ಯಮ ಒಂದೇ ಒಂದು ಲೈನ್ ಪ್ರಿಂಟ್ ಮಾಡ್ಬೇಕಂದ್ರೆ ಇಂದಿರಾ ಗಾಂಧಿ ಸರ್ಟಿಫೈ ಮಾಡ್ಬೇಕಾಗಿತ್ತು. ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡ್ರೆ ಪತ್ರಿಕಾ ಸ್ವಾತಂತ್ರ್ಯ ಮಾತಾಡೋದು. ನೀವು ಇಲ್ಲಿ ಕುತ್ಕೊಂಡಂತ ಪಕ್ಷದ ಪರವಾಗಿ ನೀವು ಸಂವಿಧಾನದ ಬಗ್ಗೆ ಮಾತಾಡ್ಬೇಕು. ಇವತ್ತಿನ ಡಿಬೇಟ್ ಟಾಪಿಕ್ ಅದಲ್ಲ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ವಿನಮ್ರ ವಿನಂತಿ, ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿ, ಹಾಗೆ ವಿಷಯಕ್ಕೆ ಸೀಮಿತವಾಗಿ ಮಾತನಾಡಿ. ಮೋಹನ್ ವಿಶ್ವ ಅವರಿಗೆ ನಾನು ಕೇಳಿದ ಪ್ರಶ್ನೆ ಸಿಂಪಲ್ ಇತ್ತು. RSS ವಿರುದ್ಧವಾಗಿ ನಿಂತರು ಅನ್ನೋ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ಥಾನಮಾನ ಕೊಡುವ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಹೇಳಿ ಅವ್ರ ಒಪಿನಿಯನ್ ಅವ್ರು ಹೇಳಿದ್ದಾರೆ. ಬಸವರಾಜ್ ಸರ್, ನೀವ್ ಹೇಳಿ,
ಈಗ ಹೇಳಿ ಅಲ್ಲ, ಅಷ್ಟೇ. ಇನ್ನು ಪೂರ್ತಿ ಮುಗ್ಸಿಲ್ಲ. 30 ಸೆಕೆಂಡ್ ನೀವು ಮುಗಿಸಿ ಸರ್, ಆಮೇಲೆ ಮಾಳ್ಗೆ ಸರ್ ನಾನು ಮಾತಾಡ್ತಾರೆ. 30 ಹೇಳಿದ್ನಲ್ಲ, ಸೆಕೆಂಡ್ಸ್. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ತಾವು ಒಳ್ಳೆ ಕೆಲಸ ಮಾಡಿ ರಾಜಕಾರಣದಲ್ಲಿ ಮುಂದೆ ಬರಕ್ ಆಗೋದಿಲ್ಲ. ಬಿಕಾಸ್ ಏನು ಮಾಡಿಲ್ಲ ಅವರು. ಅವ್ರಿಗಿರೋದು ಒಂದೇ, RSS ನ ಬೈಬೇಕು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹತ್ರ ಒಳ್ಳೆಯವರು ಅನ್ನಿಸ್ಕೋಬೇಕು, ಅದರಿಂದ ಪದವಿ ಗಿಟ್ಟಿಸ್ಕೊಬೇಕು, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಬಕೆಟ್ ಹಿಡ್ಕೊಂಡು RSS ಗೆ ಬೈಕೊಂಡು ಇವ್ರು ಮಂತ್ರಿಗಿರಿ ತಗೊಂಡಿದ್ದಾರೆ. ಅವ್ರು ಹೇಳಿದ್ರು ಸರಿ ಅನ್ಕೊಂಡು ಬೇರೆ ಬೇರೆ ಕಡೆ ಮಾತಾಡ್ಕೊಂಡು ಸುಮಾರು ಜನ MLC ಗಳು ಆಗ್ಬಿಟ್ಟವ್ರೆ. ಒಳ್ಳೆ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಒಳಗಡೆ. ಇದೇ ನಡೀತಾ ಇರೋದು. ದಟ್ ಇಸ್ ಅ ರಿಯಾಲಿಟಿ. ಅವ್ರ ಕ್ಷೇತ್ರದ